ಪಿತಾಮಹರೇ, ಈ ದಿನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ ತಾತ? ಏನದು ದುರ್ಯೋಧನ? ಅದೇನೆಂದರೆ ಸೈನ್ಯದ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಅರಣ್ಯದಲ್ಲಿ ವಾಸ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುವರಂತೆ. ರಾಯಭಾರಿಯಾಗಿ ನೋಡಿದಿರಾ ಧೈರ್ಯ ಸಾಹಸಗಳು ಎಷ್ಟರ ಮಟ್ಟಿಗೆ ಎಂಬುದನ್ನು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಯುದ್ಧವೇ ಯುದ್ಧ. ಕನ್ನ ಸಕುನಿ ದುಶ್ಯಾಸನಾದಿ ಹನ್ನೊಂದ ಚಾಯಿಣಿ ಸೈನ್ಯದ ಬೆಂಬಲ ಎನಗಿರೆ ಎನಗೆ ಯುದ್ಧದ ಭಯವೇ ತಾತ. ತಾತ, ನನ್ನ ಬಳಿಯಲ್ಲಿ ಸೈನ್ಯವಿರುವುದು. ಅವರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದವರೇ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ರಾಜ್ಯಗುಚ್ಚಾಗಿ ಹೋದರು. ಆ ವಿಚಾರವನ್ನು ಬಿಡಿ ತಾತ, ಆ ವಿಚಾರವನ್ನು ಬಿಡಿ. ಸಹೋದರ ದುಶ್ಯಾಸನ ಎಲ್ಲಿ ಆ ಪಾಂಡವರ ಸರ್ವನಾಶದ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕರಾರು ಅಗ್ರಜ, ಇದೇನು ಹೀಗೆ ಹೇಳುತ್ತಿರುವೆ? ವಿದ್ಯಾಭ್ಯಾಸ ಕಾಲದಿಂದಲೂ ಪಾಂಡವರ ಸರ್ವನಾಶಕ್ಕಾಗಿ ಪರಮೇಶ್ವರನನ್ನು ಮೆಚ್ಚಿಸಿ ಕಾಲ ವಿಷ್ಣುವೆಂಬ ಧನುಷನ್ನು ಪಡೆದಿರುವ ಈ ನಮ್ಮ ಅಂಗರಾಜ್ಯಾಧಿಪತಿಯಾದ ವೀರ ಕರ್ಣನಿಲ್ಲದೆ ದುಶ್ಯಾಸನ, ಈ ಸಮಯದಲ್ಲಿ ನನ್ನ ನೇತಿ ಹೊಗಳುತ್ತಿರುವೆ. ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾಚಾರ್ಯರಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಅದರ ಚಿಂತೆ? ಹೌದು ಕರ್ಣ, ಚೆನ್ನಾಗಿ ಹೇಳಿದೆ. ಹೊಸ್ತಾ ದುಡುಕಬೇಡ, ನನ್ನ ಮಾತನ್ನು ಕೇಳು. ದಾಯಾದಿಗಳಾದ ನೀವು ಸಂಧಿಯನ್ನು ಮಾಡಿಕೊಂಡು ಸುಖದಿಂದ ಬಾಳಿ. ಏನೋ ಪಾಂಡವರೊಡನೆ ನಮಗೆ ಸಂಧಿಯೇ? ಅದೆಂದಿಗೂ ಸಾಧ್ಯವಿಲ್ಲ. ದುರ್ಯೋಧನ, ತಪ್ಪು ಯಾರಲ್ಲಿದೆಯೋ ಯೋಚಿಸಿ ನೋಡು. ಹೌದು ದುರ್ಯೋಧನ, ವಿದ್ಯೆ ಎಂಬ ಕಾಳಗಿಚ್ಚು ಹಬ್ಬಿದ ಮೇಲೆ ಅದು ರಕ್ತ ಪ್ರವಾಹದಿಂದಲ್ಲದೆ ಮತ್ತೆ ಯಾವುದರಿಂದ ಆಡಿಸಲು ಸಾಧ್ಯವಿಲ್ಲ. ಅದರಿಂದ ನಿನ್ನ ಆತ್ಮಸಾಕ್ಷಿಗೂ ಲೋಕ ಅಭಿಪ್ರಾಯಕ್ಕೂ ವಿರುದ್ಧವಾದ ಕಾರ್ಯವನ್ನು ಆಚರಿಸಿ ಕೆಡಬೇಡ ದುರ್ಯೋಧನ, ಕೆಡಬೇಡ. ಬಲ ಬಲ ಸಹೋದರ, ಸರಿಯಾಗಿ ಹೇಳಿದೆ.
ಪಾಂಡವರ ಪಕ್ಷಪಾತಿ ಇಲ್ಲೇ ಬಂದಿದೆ. ಪಾಂಡವರ ಪಕ್ಷಪಾತಿ ಧರ್ಮದ ಪಕ್ಷಪಾತಿ ಎಂದು ತಿಳಿ. ಸಹೋದರ ದರಿದ್ರನಾದ ನೀನು ನಮ್ಮ ಧರಣೇಶ್ವರನಿಗೆ ಬುದ್ಧಿ ಹೇಳುವಷ್ಟಕ್ಕೆ ಚೆಲುವು ಬಂದಿದೆ. ಬಾಯಿ ಮುಚ್ಚಿ ಸುಮ್ಮನೆ ಕುಳಿತುಕೋ. ಇಂಥ ಮೂರ್ಖರಿಗೆ ಬುದ್ಧಿ ಹೇಳೋಕ್ಕಿಂತ ನಾವೇ ಬುದ್ಧಿ ಕಲಿತುಕೊಂಡು ಸುಮ್ಮನೆ ಕುಳಿತಿರೋದೇ ಮೇಲು. ಹಾಗೆ ಮಾಡೋ. ದುರ್ಯೋಧನ ಸಾರ್ವಭೌಮರಿಗೆ ಜಯವಾಗಲಿ. ಸೇವಕ ಸಮಾಚಾರವೇನು? ಶ್ರೀಕೃಷ್ಣ ಪರಮಾತ್ಮರು ದಯಮಾಡಿಸುತ್ತಿರುವರು ಮಹಾಪ್ರಭು. ಏನು? ರಾಜಾದಿರಾಜರು ಪುರುಷ ಪ್ರಾರ್ಥನವಾದ ನಾನಿಲ್ಲಿರುವಲ್ಲಿ ಆ ದರ ಕಾಯುವ ಗೊಲ್ಲರು ಪುರುಷೋತ್ತಮನೇ. ಆ ಕೃಷ್ಣನು ನೆಟ್ಟಗರನ್ನ ಅರಮನೆಗೆ ಮಾರದೆ ತನ್ನ ಉಂಟು ಕುಲಕ ಸಾರವಾಗಿ ದರಿದ್ರನಾದ ರಾಜೀಪುತ್ರನ ಮನೆಗೆ ಹೋಗದಂತೆ ಅವನು ಪುರುಷೋತ್ತಮನೇ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಜನೆಗೋಸ್ಕರ ಬರುತ್ತಿಲ್ಲ ತಿಳಿಯುತ್ತೆ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ದುರ್ಯೋಧನ, ಅವರನ್ನು ಆಧರಿಸು. ಓಹೋ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಬೇಕೆ? ಎರಡವಿದರ ಪರರ ಮಕ್ಕಳಾದ ಅವರಿಗೆ ನಮ್ಮ ರಾಜ್ಯದಲ್ಲಿ ಬರಬೇಕಂತೇನಿದೆ? ಸಾಕು, ಬಾಯಿ ಮುಚ್ಚಿ ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವಾದಿನವೋ ಅಥವಾ ನ್ಯಾಯಕ್ಕೆ ಸರ್ವರೋದಿನರೋ ಯೋಚಿಸಿ ನೋಡು. ಎಲ್ಲವೋ ವಿದುರ, ವೀರರಿಂದ ಪರಿವೃತವಾದ ಈ ಚಕ್ರವರ್ತಿಗೆ ಓರ್ವ ದಾದಿ ಪುತ್ರ ಮಾತುಗಳು ಅನವಶ್ಯಕ. ಸಾಕು, ಬಾಯಿ ಮುಚ್ಚಿ ಸುಮ್ಮನೆ ಕುಳಿತುಕೋ. ಯಾರು ನಿನ್ನನ್ನು ಕರೆಸಿದವರು? ದುರ್ಯೋಧನ, ಕೇಳಿ ನಿನಗೆ ಸಾವು ಸಮೀಪಿಸುತ್ತಿರುವುದು. ಮಾಡುವುದೇನು? ರೋಗಿಗೆ ಅಪತ್ಯ ಉರಿಸಿದಂತೆ ಪಥ್ಯವು ಎಂದಿಗೂ ರುಚಿಸಲಾರದು. ಅದರಂತೆ ನಿನಗೆ ಮಾನವೂ ಸಿದ್ಧವಾಗಿರುವುದು. ಅದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಸಹೋದರ ಶಾಸನ ಈತನಾದ ಬಾಜಿಪುತ್ರ ಮಾತುಗಳು ನಿಗದಿರುತ್ತಿವೆ. ಹಿರಿಯವನೆಂದು ಸುಮ್ಮನಿದ್ದರೆ ರಾಜಮರ್ಯಾದೆ ಗೌರವ ಗಣತೆಗಳನ್ನೆಲ್ಲ ಧಿಕ್ಕರಿಸಿ ಮಾಡುತ್ತಿರುವರು. ಈತನನ್ನು ಕೂಡಲೇ ನಮ್ಮ ರಾಜಸಭೆಯಿಂದ ಹೊರಕ್ಕೆ ತಳ್ಳು ಸಹೋದರ. ಕೂಡಲೇ ನಮ್ಮ ರಾಜ್ಯಸಭೆಯನ್ನು ಬಿಟ್ಟು ಮಾತುಗಳಿಲ್ಲ ದುರ್ಯೋಧನ.